ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಎಲ್ಲ ಆಗಿರ್ತದೆ. ಗಿಡ ಏನು ನೀ ಬಾರಪ್ಪ ನೀನು ಬೇಡ ಅಂತ ದ್ವೇಷ ಏನು ಮಾಡಿಲ್ಲ. ಸಸ್ಯಗಳಲ್ಲಿ ದ್ವೇಷ ಇಲ್ಲ. ಏನೋ ಒಂದಿಷ್ಟು ಬ್ಯಾಡ ಅನ್ನಿಸ್ತು ಅಂದ್ರೆ ಸ್ವಲ್ಪ ಏನರೇ ಮಾಡ್ತವೆ ವಿನಃ ಪಕ್ಷಿ ಪಂಗಡಗಳು. ಆದರೆ ಸಂಪೂರ್ಣ ಜಗತ್ತು ವಿನಾಶಕ್ಕೆ ಹೋಗೋದಿಲ್ಲ. ದ್ವೇಷ ಇದು ಮೂಲ ಕಾರಣ. ಮನುಷ್ಯ ಕುಲದ ನಾಶಕ್ಕೂ ಸಹಿತ ದ್ವೇಷ ಕಾರಣವಾದೀತು. ಇದು ಭಯಾನಕವಾದದ್ದು. ಇದು ಎಲ್ಲದ? ಇದು ಎದೆಯೊಳಗದ. ಪ್ರೇಮ ಹೋಯ್ತು, ದ್ವೇಷ ಎದ್ದಿತು. ದ್ವೇಷ ಇರೋವರೆಗೆ ಪ್ರೇಮದ ಪುಷ್ಪ ಇಲ್ಲ. ಎಲ್ಲಿ ಪ್ರೇಮದ ಪುಷ್ಪ ಅರಳೋದಿಲ್ಲ ಅಂಥ ಎದೆಯೊಳಗೆ ಏನಾಗ್ತದೆ? ಸಂತೋಷದ ಗಾಳಿ ಬೀಸೋದಿಲ್ಲ. ಅಲ್ಲಿ ಆನಂದದ ವರ್ಷಣ ಆಗೋದಿಲ್ಲ. ಹಾಗೆ ಮನುಷ್ಯ ಮಾಡಬೇಕಾದ ಒಂದು ದೊಡ್ಡ ಕೆಲಸ ಏನಾದರೂ ಇದ್ರೆ, hatred is to be removed from the heart. ಇದೇನು ದ್ವೇಷ ಅಂತದ, ಇದನ್ನ ಎದೆಯಿಂದ ತೆಗೆದು ಹಾಕಬೇಕು. ಎದೆಯಿಂದ ತೆಗೆದು ಹಾಕಬೇಕು. ವಿಚಾರ ಮಾಡಿ ಎಷ್ಟೆಷ್ಟು ದ್ವೇಷ ಮಾಡ್ತೀವಿ, ಎಷ್ಟು ದ್ವೇಷ ಮಾಡ್ತೀವಿ. ಏನು ಭಾಷಾ ದ್ವೇಷ? ಎಲ್ಲ ಭಾಷೆಗಳು ಒಂದೇ ಅಲ್ಲಿ. ಏನು ಅವ್ರದ್ದು ಅದೇ ಧ್ವನಿ, ನಮ್ಮದು ಅದೇ ಧ್ವನಿ, ಎಲ್ಲರದು ಎಲ್ಲ ಧ್ವನಿ. ಒಬ್ಬರಿಗೆ ಒಂದು ಬರ್ತದೆ, ಇನ್ನೊಬ್ಬರಿಗೆ ಇನ್ನೊಂದು ಭಾಷೆ ಬರ್ತದೆ. ಎಲ್ಲ ಇರೋದೇ ಇದು ವೈಭವ, ಮನುಕುಲದ ವೈಭವ ಅಲ್ಲವೇ? ಭಾಷೆ ಮಹತ್ವದ್ದಲ್ಲ, ಭಾಷೆಯೊಳಗಿರುವ ಭಾವ ಮಹತ್ವದ್ದು. ಅಂಥ ಎಲ್ಲ ನಮ್ಮುವೆ. ನಮಗೆ ಏನು ಬೇಕೋ, ಯಾವುದು ಬೇಕೋ ಅದನ್ನು ನಮಗೆ ಎಷ್ಟು ಸಾಧ್ಯದ ಅಷ್ಟು ಮಾಡ್ಕೋತ ಹೋಗೋದಿರ್ತದೆ. ಎಲ್ಲ ಬೇಡ ಅಂದರೆ ಹೇಗೆ? ಒಂದು ಗಿಡ ಇತ್ತು, ಗಿಡದ ಭಾಳ ದೊಡ್ಡ ಗಿಡ. ಆ ಗಿಡದಾಗ 100 ಪಕ್ಷಿಗಳು, ಅಷ್ಟು ದೊಡ್ಡ ವೃಕ್ಷ ಅದು. ಎಲ್ಲ ಥರದ ಪಕ್ಷಿಗಳು ಗೂಡ ಕಟ್ಟಿತ್ತು. ಗೂಡದೊಳಗೆ ಮರಿಗಳು ತತ್ತಿ ಇಟ್ಟಿದ್ದು. ನೋಡಬೇಕು ಅವುಗಳಿಗೆ ಎಷ್ಟು ಆನಂದ ಪಕ್ಷಿಗಳಿಗೆ. ಆ ಗಿಡ ಎಷ್ಟು ಸಮೃದ್ಧವಾಗಿ ಕಾಣುತ್ತಿತ್ತು. ಅಷ್ಟೆಲ್ಲ ಪಕ್ಷಿಗಳು. ಅದರಾಗ ಒಂದು ಕಾಗೆನೂ ಒಂದು ಕಟ್ಟಿತ್ತು ಗೂಡ. ಯಾವಾಗಲೂ ಕಾಗೆ ಗೂಡ ಚಲೋ ಇರುವುದಿಲ್ಲ. ಅದು ಹೆಂಗದ ಹಂಗ ಗೂಡ. ಅಲ್ಲಿದ ಎಲ್ಲಿದ ಮುಳ್ಳ ಪಳ್ಳ ಅಂಥದಿಂಥ ತಂದು ಜೋಡಿಸಿ ಇಟ್ಟಿರ್ತದೆ. ಉಳಿದು ಪಕ್ಷಿಗಳ ಹಂಗಲ್ಲ. ಏನು ಗೀಜಗ, ಎಂಥ ಸುಂದರವಾಗಿ ಕಟ್ತದೆ. ಒಂದು ಗುಬ್ಬಿನೇ ತಗೊಳ್ಳಿ, ಎಷ್ಟು ಮೃದು 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 ವಸ್ತು ತಂದು ಜೋಡಿಸಿರ್ತದೆ. ಇವೆಲ್ಲ ಮನೆಗಳು ಬಹಳ ಸುಂದರವಾದ ಮನೆಗಳನ್ನು ಕಟ್ಕೊಂಡಿದ್ದು. ಇದು ಈ ಕಾಗೆಗೆ ಇಂಥದ್ದೊಂದು ಮನೆ. ಇದು ಮನೆ. ಬಣ್ಣರೇ ಕಪ್ಪ, ಧ್ವನಿಯರೇ ಸರಿ ಇಲ್ಲ, ಮನೆಯರೇ ಹಿಂಗ. ಉಳಿದು ಎಲ್ಲ ಮಸ್ತಾಗಿದ್ದು. ಅವಾಗ ಅವು ಒಂದು, ಅಲ್ಲೋ ನಾವು ನೋಡಿ ಹೆಂಗದೇವಿ, ನಿನ್ನ ಮುಖ ನೋಡಬಾರ್ದಪ್ಪ, ನೀನು ನಮ್ಮ ಹತ್ರ ಇರಬೇಡ, ನೀ ಯಾವುದರ ಜಾಲಿಗಿಡಕ್ಕೆ ಹೋಗು. ಎಲ್ಲ ಪಕ್ಷಿಗಳು ದ್ವೇಷ ಮಾಡಕ್ಕೆ ಶುರು ಮಾಡಿದವು. ಆವಾಗ ಗಿಡ ಹೇಳ್ತು,
ಯಾಕ್ರೋ ದ್ವೇಷ ಯಾಕೆ ಮಾಡ್ತೀರಿ? ನಾನು ಆಸರೆ ಕೊಟ್ಟವ, ನಾನು ಹಣ್ಣ ಕೊಡ್ತೇನೆ ನಿಮಗೆ, ನಾನು ನೆರಳ ಕೊಡ್ತೀನಿ, ಎಲ್ಲರೂ ಅಷ್ಟೇ ಅಪ್ಪ, ಅವರೊಂಥರ ನೀವೊಂಥರ ಅಷ್ಟೇ. ನನ್ನ ಅತಿಥಿಗಳಾದ ಕಾಗೆ ನನ್ನ ಅತಿಥಿ ಹೇಳಿ. ಎಲ್ಲ ಇರೋದೇ ವೈವಿಧ್ಯತ ಈ ಜಗತ್ತಿನಲ್ಲಿ. ಅವಾಗ ಕಾಗೆ ಹೇಳ್ತು, ಪಕ್ಷಿಗಳಿಗೆ ಹೇಳ್ತದ, ನೋಡಿ ನಾನಿಲ್ಲಿ ಯಾಕೆ ಮನೆ ಕಟ್ಟೇನಿ ಗೊತ್ತದ ಏನು ನಿಮಗೆ? ಇಲ್ಲೇ ನಿಮ್ಮ ಮಧ್ಯದಲ್ಲೇ ಯಾಕೆ ಇರ್ತೇನೆ ಗೊತ್ತದ ಏನು ಅಂತ ಕೇಳಿದ ಉಳಿದ ಪಕ್ಷಿಗಳು ಅದಕ್ಕೆ ಅದು ಹೇಳ್ತು, ನಾ ಹಿಂಗದೀನಿ ಅಂತ ನಿಮಗೊಂಥರ ಆನಂದ ಆಗ್ತದಲ್ಲ, ನೀವು ಬಹಳ ನಿಮ್ದು ಸುಂದರ ಬಹಳ, ನೀವು ಬಹಳ ಜಾಣರು ಅಂತ ನಿಮ್ಗನ್ಸೋದಿಲ್ಲ, ಅದಕ್ಕದೇನಿಲ್ಲೇ. ನನ್ನ ಕಪ್ಪ ಬಣ್ಣ ನೋಡಿ ನಿಮ್ಮ ಬಣ್ಣದ ಬಗ್ಗೆ ನಿಮಗೆ ಸಂತೋಷ ಆಗ್ತದೆ ಅಂದ್ರೆ, ನಿಮಗೆ ಸಂತೋಷ ಆಗಬೇಕಾದ್ರೆ ನಾ ಕಪ್ಪಿರ್ಬೇಕು. ಅದರದ್ದು ಬುದ್ಧಿವಂತಿಕೆ ಹೇಗದ? ನನ್ನ ಸಲುವಾಗಿ ನಾನೆಲ್ಲ ನಿಮ್ಮ ಆನಂದಕ್ಕಾಗಿ ನಾನು ಇಲ್ಲಿರೋದು. ಮತ್ತೆ ಇನ್ನೊಂದು ನೋಡಿ, ಇಷ್ಟು ಚಲೋ ಅದೀರಿ, ಎದ್ಯಾಗ ನನ್ನ ಬಗ್ಗೆ ದ್ವೇಷದ ಉರಿ ಹಚ್ಚಿಕೊಂಡಿರಿ, ನಾನು ತಂಪು ನೀರು ಹಾಕ್ಕೊಂಡು ನಿಮ್ಮ ನೋಡಿ ಅಷ್ಟು ಆನಂದ ಪಡ್ತೇನೆ ನಾನು ಹೇಳಿ. ನೀವೆಲ್ಲ ಹಾಡೋದು ಮಾಡೋದು ಕುಣಿಯೋದು ಮನೆ ಕಟ್ಟೋದು ನೋಡಿ ನನಗಿಷ್ಟು ಸಂತೋಷ ಆಗ್ಯದಲ್ಲ, ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಅನಿಸ್ಯದ ನನಗೆ, ನಿಮಗೆ ಮಾತ್ರ ನಾನು ಹೋಗಬೇಕತ್ತ ನಿಮಗೆ ಅನಿಸ್ಯದ. ಇಲ್ಲೇ ತಿಳ್ಕೊಳ್ರಿ ಯಾರು ಚಲೋ ಅದಾರ. ಚಂದದಿರಿ, ದ್ವೇಷ ಮಾಡಿ ಕೆಡಿಸ್ಕೋತೀರಲ್ಲ. ನಾನು ಅಷ್ಟೇನು ಚಂದಿಲ್ಲ, ಆದ್ರೆ ನಾನೇನು ದ್ವೇಷ ಮಾಡೋದಿಲ್ಲ. ಐ ಡೋಂಟ್ ಹೇಟ್ ಮೈ ಕಲರ್, ಐ ಲವ್ ಮೈ ಸೌಂಡ್, ಬಿಕಾಸ್ ಐ ಆಮ್ ದ ಲವರ್ ಆಫ್ ಲೈಫ್ ಆ್ಯಂಡ್ ನಾಟ್ ಆಫ್ ಕಲರ್ ಆ್ಯಂಡ್ ಸೌಂಡ್. ನಾನು ಬದುಕನ್ನು ಪ್ರೀತಿಸ್ತೇನೆ, ಬರೇ ಬಣ್ಣಲ್ಲ. ಬಣ್ಣ ಯಾವುದಿದ್ರೇನಾಯಿತು, ನನ್ನ ಬದುಕದೆ. ಬದುಕನ್ನು ಪ್ರೀತಿಸ ಕಲಿತರೆ ಇದು ದ್ವೇಷ ಬರೋದಿಲ್ಲ. ಇದು ಯಾವ್ದು ಹೇಳ್ತದ? ಜಾಣ, ಇವೆಲ್ಲ ಗಿಳಿ ಪಳಿ ಜಾಣದಾವ್. ಆ ಪಕ್ಷಿ ಹೇಳ್ತಾ ಇಲ್ಲ, ಕಾಗೆ ಹೇಳಕತ್ತ. ಕಾಗೆ ಇನ್ನೊಂದು ಸುಂದರ ಮಾತು ಹೇಳಿತು ನೋಡಿ, ನಾನು ಎಲ್ಲರೂ ನನ್ನನ್ನು ದ್ವೇಷಿಸ್ತಾರೆ, ಅವ್ರನ್ನ ಬಿಟ್ಟು ನಾ ದೂರ ಹೋಗೋದಿಲ್ಲ. ಅವ್ರ ಮನೆ ಮೇಲೆ ಕುಂಡ್ರು. ಈಗ ಜನರ ಮನೆ ಮೇಲೆ ಏನ್ರೆ ಚಲೋ ಚಲೋ ಪಕ್ಷಿಗಳು ಬಂದು ಕೂತಿರ್ತವೆ, ನವಿಲ ಪವಿಲ ಬಂದು ಕೂಡ್ತವೆ. ಕೂಡುದಿಲ್ಲ, ಬರೋಬ್ಬರಿ ಅದೇ ಬರ್ತದೆ. ಯಾಕೆ ಬರ್ತದಂದ್ರೆ ಅದು ಗೊತ್ತದೆ, ಇವ್ರು ನಮ್ಮನ್ನು ದ್ವೇಷಿಸ್ತಾರೆ, ಆದ್ದರಿಂದ ನಮ್ಮನ್ನು ಹಿಡಿಯೋದಿಲ್ಲ, ಪಂಜರದಾಗ ಇಡೋದಿಲ್ಲ, ಆರಾಮಿರ್ತೇವೆ. ಇದು ದ್ವೇಷರಹಿತ ಸ್ಥಿತಿ. I have to love myself and love the whole world, because I have to live in this world for years and years. How joyfully ಬೇಕಲ್ಲ ಮನುಷ್ಯ. ಮಸ್ತಾಗಿ ಇರೋದಕ್ಕೆ ಬಂದವನೇ ವಿನಃ ದ್ವೇಷಿಸೋದಕ್ಕೆ ಬಂದವನಲ್ಲ. ಇರೋದಕ್ಕೆ ಆನಂದ ಪಡೋದಕ್ಕೆ ಬೇಕಾದಷ್ಟು ಈ ಜಗತ್ತಿನಲ್ಲಿ ಅದ ಮನುಷ್ಯನೇ. ಯಾಕೆ ದ್ವೇಷ ಮಾಡ್ತೀವಿ? ದ್ವೇಷದಿಂದ ಆಗೋದೇನದೆ? ನಾಶ ಆಗ್ತದೆ. ಏನು ಉಳಿಬೇಕಾಗಿತ್ತೋ ಅದೇ ನಾಶ ಆಗ್ತದೆ. ನಿನಗೆ ಹಿಡಿಸ್ಲಿಲ್ಲ ಅಂತ ತಿಳ್ಕೊಳ್ಳಿ, ಸುಮ್ಮನೆ ಉಪೇಕ್ಷೆ ಮಾಡು.
ಉಪೇಕ್ಷೆ ಮಾಡು. ನನಗೆ ಈ ಟೇಬಲ್ ಹಿಡಿಸ್ಲಿಲ್ಲ, ಆದರೂ ಇಟ್ಟಾರ ಅಂದ ಬಳಿಕ ನಾನು 1 ತಾಸು ಇದ್ರ ಮುಂದೆ ಕುಂಡ್ರಬೇಕು. ಆ ಕಡೆ ನೋಡಬೇಡ, ಅಷ್ಟೇ ಅಷ್ಟೇ. ಅದನ್ನು ನೋಡೋದು, ತಾಪ್ ಮಾಡಿಕೊಳ್ಳೋದು, ಬಡಿಯೋದು, ಅದನ್ನು ಮಾಡೋದು ಯಾಕೆ ಹೇಳಿ? ಹೆಂಗಿರಬೇಕು ಮನುಷ್ಯ? ನಿಸರ್ಗ ಹೆಂಗದ ಹಂಗೆ ಮನುಷ್ಯ ಇರಬೇಕು. ಇಟ್ ಈಸ್ ದ ಬೆಸ್ಟ್ ಟೀಚರ್, ದ ನೇಚರ್. ದ ನೇಚರ್ ಈಸ್ ದ ಬೆಸ್ಟ್ ಟೀಚರ್. ಅದು ಕಲಿಸ್ತದ ನಮಗೆ ನಿಸರ್ಗ. ನಾವೆಲ್ಲರೂ ಇರಬೇಕು. ಕೆಟ್ಟವರೋ ಒಳ್ಳೆಯವರೋ ಪ್ರಶ್ನೆ ಇಲ್ಲ, ಎಲ್ಲ ಇರಬೇಕು. ದ್ವೇಷಿಸಬೇಡ. ನಮ್ಮದು ದ್ವೇಷ ಎಲ್ಲಿಗೆ ಬಂದು ಬಿಟ್ಟದಂದ್ರೆ ನಂಬರ್ಗಳ ಸಹಿತ ದ್ವೇಷ. ಯುರೋಪಿಯನ್ರು 13 ಅಂದ್ರೆ ಅವ್ರಿಗೆ ತಾಪ ಆಗ್ತದೆ, ಭಾರತೀಯರಿಗೆ 3 ಅಂದ್ರೆ ತಾಪ ಆಗ್ತದೆ. ಅವೇನು ಮಾಡ್ಯಾವ 3 ಹೇಳಿ? 3 ಏನು ಮಾಡ್ಯದ? ಯಾರಿಗಾರ ಏನ್ರೆ ಮಾಡಿದೆ? 3 ಅಂದ್ರೆ 3 ಬಟ್ಟಿ ಅಂತ ನಾವು. ಏನು 3 ಮಂದಿ ಹೋಗ್ಬಾರ್ದು ಹಿಂಗಾದ್ರೆ ಗತಿ ಹೆಂಗೆ? ಮತ್ತು ತಾಯಿ ಅದಾಳ, ತಂದೆ ಅದಾನ, ಒಂದು ಹುಡುಗದ, 3 ಮಂದಿ ಹೋಗ್ಬಾರ್ದಂದ್ರೆ ಹೆಂಗೆ? ಇದರಾಗ ಯಾರನ್ನ ತೆಗಿಯೋದು? ಆ ಹುಡುಗ 3ನೇದಾಗಿ ಬಂದಿದ್ದರಿಂದಲೇ ಮನ್ಯಾಗ ಬೆಳಕ. ಅದು ಬರೋದರಿಂದ ಸೌಖ್ಯ ತುಂಬಿತು. 3 ಅಂದ್ರೆ ಸುಖ ಅಂತ ಯಾಕೆ ತಿಳ್ಕೊಬಾರ್ದಾಗಿತ್ತು? 3 ಅಂದ್ರೆ ಸ್ವರ್ಗ. ಸ್ವಲ್ಪ ನೋಡೋ ದೃಷ್ಟಿಕೋನ ನಾವು ಬದಲು ಮಾಡಬೇಕಾಗಿ, ಎಲ್ಲವನ್ನ ಈ ರೀತಿ ನೋಡಬಾರದು. ಹೊಸ ಹೊಸ ದೃಷ್ಟಿಯಿಂದ ನಾವು ನೋಡೋದದ. ಎಲ್ಲ ಬೇಕಲ್ಲ. ಶರೀರ ಅಂದ ಬಳಿಕ ಶರೀರ, ಎಡ ಬಲ, ಮ್ಯಾಲ ಕೆಳಗೆ, ಕಾಲ ತಲೆ ಎಲ್ಲ ಇರೋದೇ. ನೀವು ಕಾಲ ಕೆಳಗದಿರಿ, ನಿಮ್ದೇನು ಕೆಲಸ ನಮಗಿಲ್ಲ ಅಂತ ತಲೆ ಅಂದ್ರೆ ಹೇಳಿ? ತಲೆ ಅಂದ್ರೆ ತಲೆ ಎಲ್ಲಿ ಹೋಗುತ್ತೆ? ಕಾಲ ಹೋಗು. ವಿಚಾರ ಮಾಡೋದು. ಪಾಪ ನಾನು ಕೆಳಗೆ ನಿಮ್ಮನ್ನೆಲ್ಲ ಹೊತ್ತುಕೊಂಡು 100 ವರ್ಷ ನಾನು ಓಡಾಡ್ತೀನಿ, ನನಗೆ ನೀವು ಒಂದು ದಿವಸ ಸಹಿತ ನನ್ನ ಕಡೆ ನೀವು ಲಕ್ಷ್ಯ ಕೊಡೋದಿಲ್ಲ. ಆದ ಬಳಿಕ ನಾನೇ ಹೋಗಿ ಬಿಡ್ತೇನೆ ಅಂತ ಪ್ಯಾರಲಿಸಿಸ್ ಆಯ್ತು. ಕೈ ಕಾಲು ಅಳಿಗಾಡ್ಲೇ ಇಲ್ಲ. ಬರೀ ಮುಖ ತಗೊಂಡು ಏನು ಮಾಡೋದು ಹೇಳಿ? ಎಲ್ಲ ಬೇಕು ಮನುಷ್ಯನೇ. ಎಲ್ಲ ಥರದ ಬಣ್ಣಗಳು ಬೇಕು, ಎಲ್ಲ ಥರದ ರುಚಿಗಳು ಬೇಕು. ಈಗ ತಾಯಂದಿರು ಅಡಿಗೆ ಮಾಡ್ತಾರೆ ನೋಡಿ, ಎಷ್ಟು ಚಲೋ ಇರ್ತಾರೆ. ಎಲ್ಲನೂ ಹಾಕ್ತಾರೆ, ಬರೇ ಸಿಹಿ ಸಿಹಿ ಹಾಕ್ತಾರೆ ಹೇಳಿ? ಒಂದು ಸಾರ ಮಾಡಿದರೆ ಬರೇ ಒಂದೇ ಹಾಕೋದಿಲ್ಲ, ಅದರಾಗ ಸಿಹಿ ಹಾಕಿರ್ತಾರೆ, ಉಪ್ಪು ಹಾಕಿರ್ತಾರೆ, ಸ್ವಲ್ಪ ಖಾರ ಹಾಕಿರ್ತಾರೆ, ಸ್ವಲ್ಪ ಹುಳಿ ಹಾಕಿರ್ತಾರೆ. ಇಲ್ಲ, ಅವ್ರಿಗೆ ಗೊತ್ತದ ಎಲ್ಲ ಬೇಕಾಗ್ತದೆ ಅಂತ. ಯಾವುದನ್ನು ದ್ವೇಷ ಮಾಡೋದು. ಆವಾಗ ಎಲ್ಲ ಕೂಡಿಸಿದಾಗ ಒಂದು ಸಾರು ಶುರುವಾಗ್ತದೆ. ಅದೆಂಥ ಸಾರ ಅದು! ಉಂಡ್ರು ಸಹಿತ 4 ದಿವಸ ವಾಸನ ಬಂದಿರಬೇಕು ಹಂಗೆ ಸಾರು. ಎದರ್ದದ ಅಂದ್ರೆ ಮಿಶ್ರಣ. ಅದಕ್ಕೆ ಅವುಗಳಲ್ಲಿ ಜಗಳ ಆಗಬಾರದು. ನಾನು ಸಿಹಿ, ನೀನು ಕಹಿ, ನನ್ನ ಹತ್ತಿರ ನೀ ಯಾಕೆ ಅಂತ ಜಗಳ ಶುರುವಾದ್ರೆ ಸಾರು ಹೆಂಗಾಗ್ತದೆ? ಅದ ಬೇಡೇನು. ಎಲ್ಲರೂ ಒಂದೊಂದು ಥರ ಇದ್ದೇ ಇರ್ತಾರೆ. ಒಬ್ರದ್ದು ಒಬ್ಬರಿಗೆ ಬರುವುದಿಲ್ಲ.
ಆದರೂ ಸಹಿತ ಎಲ್ಲರೂ ಕೂಡಿರಬೇಕು. ವಿ ಹ್ಯಾವ್ ಟು ಲಿವ್ ಟುಗೆದರ್ ಇನ್ ದಿಸ್ ವರ್ಲ್ಡ್. ಅದು ನಮ್ಮ ಹಿರಿತನ. ಅದರಿಂದ ನಮ್ಮ ಜೀವನಕ್ಕೆ ಬೆಲೆ ಬರೋದು. ಇದು ದ್ವೇಷ. ಅದಕ್ಕೆ ಅವರು, ನೀವು ದಿವಸ ಅಂತೀರಲ್ಲ, ಒಂದು ಮಂತ್ರ ಅಂತೀರಿ, ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಇದನ್ನು ಎಲ್ಲರೂ ಅಂತಾರೆ, ಆದರೆ ಅಲ್ಲಿ ಏನದ ನಿಮಗೆ ಗೊತ್ತಿರಬೇಕು. ಅದರಾಗ ಒಂದು ಚಲೋ ಮಾತದೆ, ಮಾ ವಿದ್ವಿಷಾವಹೈ. ನನ್ನ ಮಧ್ಯ, ಜನರ ಮಧ್ಯ ದ್ವೇಷ ಆಡಬಾರದು, ದ್ವೇಷದ ಉರಿ ಹತ್ತಬಾರದು. ಭಗವಂತನೇ, ದ್ವೇಷ ಅನ್ನೋದನ್ನು ನನ್ನ ತಲೆಯಿಂದ, ಮನಸ್ಸಿನಿಂದ ತೆಗೆದುಹಾಕು. ಸಹನಾವವತು, ಯಾಕೆಂದ್ರೆ ನಾವೆಲ್ಲರೂ ಕೂಡಿಯೇ ಬದುಕೋದದೆ. ನಮ್ಮನ್ನ ರಕ್ಷಣೆ ಮಾಡು. ಇಬ್ಬರನ್ನು, ನಮ್ಮೆಲ್ಲರನ್ನೂ ನಾನು ಬದುಕಬೇಕು, ಇವರು ಎಲ್ಲರೂ ಬದುಕಬೇಕು. ಯಾರನ್ನ ದ್ವೇಷಿಸು, ಅವತ್ತು ಕಾಪಾಡು, ನಮ್ಮನ್ನ ರಕ್ಷಿಸು. ಭುನಕ್ತು, ನಮಗೇನು ಬೇಕು ಎಲ್ಲವನ್ನ ಪೋಷಣೆ ಮಾಡಬೇಕಲ್ಲ ನೀನು, ಎಲ್ಲವನ್ನ ಕೊಟ್ಟು ಪೋಷಿಸು. ಭುನಕ್ತು, ಮಸ್ತಿರಬೇಕು ನಾವು. ವೀರ್ಯಂಕರವಾವಹೈ, ನಮ್ಮ ಮೈಯಲ್ಲಿ ಶಕ್ತಿ ಸಾಮರ್ಥ್ಯಗಳಿರಬೇಕು. ಹಂಗ ನಾವು ಆಗಬೇಕು ದೇವನೇ. ತೇಜಸ್ವಿನಾವಧೀತಮಸ್ತು, ನಮಗೆ ನಾವೇನೇನು ಕಲಿತೇವೆ ಅದು ಯಾವಾಗಲೂ ತಲೆಯೊಳಗೆ ಚೆನ್ನಾಗಿರಬೇಕು. ತಲೆಯೊಳಗೆ ಜ್ಞಾನದ ಬೆಳಕ ಇರಬೇಕು. ಹಂಗ ಇಡು ಭಗವಂತನೇ. ಅಷ್ಟೇ ಅಲ್ಲ, ಮಾ ವಿದ್ವಿಷಾವಹೈ, ಎಂದಿಗೂ ನಮ್ಮ ನಮ್ಮ ಮನಸ್ಸುಗಳಲ್ಲಿ, ಹೃದಯಗಳಲ್ಲಿ ದ್ವೇಷದ ಕಿಚ್ಚ ಹತ್ತಬಾರದು. ನಿಮ್ಮನ್ನು ನೋಡಿದರೆ ನನಗೊಂದಿಷ್ಟು ಸಂತೋಷ ಆಗಬೇಕು, ನನ್ನ ನೋಡಿದರೆ ನಿಮಗೊಂದಿಷ್ಟು ಸಂತೋಷ ಆಗಬೇಕು. ಹಾಗೆ ನಾವಿಬ್ಬರು ಇರಬೇಕು. ಹೀಗೆ ನೀನು ಅನುಗ್ರಹಿಸು ದೇವನೇ. ಇದು ಜೀವನ. ಭಕ್ತಿ ಅಂದ್ರೇನು, ಪ್ರೇಮ ಅಂದ್ರೇನು? ಇದು ದ್ವೇಷರಹಿತ ಭಾವ. ಬಹಳ ದ್ವೇಷ ನಾಶ ಮಾಡಿಬಿಡ್ತು. ಕೆಳಗೆ ಉರಿ ಹಚ್ಚಿ ಮ್ಯಾಲ ಮಲ್ಲಿಗೆ ಹೂ ಇಟ್ಟಂಗ. ಇನ್ನು ಹೂ ಯಾವಾಗ? ಕೆಳಗೆ ಉರಿ ಹಚ್ಚಾನ, ಮ್ಯಾಲ ತೆವೆ ಇಟ್ಟಾನ, ಅದರ ಮ್ಯಾಲ ಹೂ ಹಾಕತ್ಯಾನ. ಆಗ್ತದೆ? ಹಂಗ ಒಳಗ ದ್ವೇಷ, ಮ್ಯಾಲ ಇಟ್ಟಾನ ಪ್ರೇಮದ ಪುಷ್ಪವನ ಇಟ್ಟಾನ, ಭಕ್ತಿಯ ಪುಷ್ಪ ಇಟ್ಟಾನ, ಕೆಳಗ ದ್ವೇಷದ ಉರಿ ಹಚ್ಚಾನ. ಅವು ಪುಷ್ಪಗಳು ಹೆಂಗಾಗ್ತಾವ? ಪಾಪ ಮೊದಲೇ ಮೃದು ಅವು. ಸ್ವಲ್ಪ ಕಾವಾದರೆ ಬಾಡಿ ಹೋಗ್ತಾವ. ಅಂಥ ಪುಷ್ಪಗಳನ್ನು ಎಲ್ಲಿಡಬೇಕು? ಸುಂದರವಾದ ಬಿದರಿನ ಬುಟ್ಟಿ, ಅದರಾಗ ಒಂದಿಷ್ಟು ನೀರು ಚಿಮ್ಕಿಸಿರ್ಬೇಕು. ಎಲೆಗಳನ್ನು ಹಿಂಗೆ ಹರಿವಿರಬೇಕು. ಎಲೆಗಳ ಮ್ಯಾಲ ಸಾವಕಾಶ ಅವುಗಳನ್ನು, ಮಲ್ಲಿಗೆ ಹೂಗಳನ್ನು ಹಾಕಿರಬೇಕು. ಅದರ ಮ್ಯಾಲ ಒಂದಿಷ್ಟು ತಂಪು ನೀರು ಸಿಂಪಡಿಸಿರಬೇಕು. ಅವಾಗ ಹೂ ನಗ್ತಾವ. ದಿನದ ತುಂಬೆಲ್ಲ ನಮಗೆ ಸಂತೋಷ ಕೊಡ್ತಾವ. ಸುತ್ತಮುತ್ತ ಸುವಾಸನೆಯನ್ನು ಹರುತ್ತಾವ. ಮನುಷ್ಯನೇ, ಕೆಳಗೆ ಉರಿ ಹಚ್ಚಬೇಡ. ಹಾಗ ದೇವರು ಪ್ರೇಮದ ಪುಷ್ಪಗಳನ್ನು ಅರಳಿಸಿದ.
ನೀನು ದ್ವೇಷದ ಉರಿ ಹಚ್ಚಿ ಅವುಗಳನ್ನು ಕೆಡಿಸಬೇಡ. ಇದು ಅದಕ್ಕೆ ಬಸವಣ್ಣ ಹೇಳಿದರು, ತನ್ನ ಮನೆಯ ಕಿಚ್ಚ ತನ್ನ ಮನೆಯ ಸುಟ್ಟಲ್ಲದೆ ಅನ್ಯರ ಮನೆ ಸುಡುತ್ತದೇನು, ನೆರೆಮನೆಯ ಸುಡುವುದೇ. ಕೂಡಲ ಸಂಗಮ ದೇವ ಮೊದಲ ತಣ್ಣಗಿಟ್ಟುಕೋ, ಜಗತ್ತು ಚಂದ ಕಾಣಿಸ್ತದ. ಚಲೋ ಇಲ್ಲ ಇದು. ಇದು ಮೂರನೆಯ ವಿರೋಧಿ ಗುಣ, ದ್ವೇಷ. ಇದನ್ನು ಸ್ವಲ್ಪ ಕಡಿಮೆ ಮಾಡೋದು. ನಿನ್ನೆ ನೋಡ್ದೇವಲ್ಲ, ಚಿಂತೆ ತಲೆ ತಾಪ್ ಮಾಡ್ಕೊಳ್ಳು. ಸುಮ್ಮನೆ ಚಿಂತೆ ಮಾಡೋದು. ಅವ್ರು ನನಗೆ ನಮಸ್ಕಾರ ಮಾಡಲಿಲ್ಲ, ಏನು ನಮಸ್ಕಾರ, ಏನಿದಿಷ್ಟೆಲ್ಲ ಪಾಪ ಅವ್ರಿಗೆ ಇಷ್ಟೆಲ್ಲ ಮಾಡ್ಯಾರ, ಮತ್ತು ಒಬ್ಬ ಮಾಡದೇ ಇದ್ರೆ ತಲೆಗೆ ಯಾಕೆ ಹಾಕೋತೀಯ? ಹಿಂಗೆ ಸುಮ್ಮನೆ ಚಿಂತೆ ಮಾಡೋದು. ಅವ ಯಾಕೆ ಮಾಡಲಿಲ್ಲ? ಬಹುತರ ನಂದು ಏನರ ತಪ್ಪಾಗ್ಯದೋ ಏನೋ, ಅವಾಗ ಏನೇನೋ ಅನಿಸ್ಯದ ಏನೋ, ಹಿಂಗೆಲ್ಲ ವಿಚಾರ ಮಾಡ್ಕೋತ ಹೋಗಿ ಮಕ್ಕೊಂಡ ನಿದ್ದಿನೇ ಹತ್ತಲಿ. ಇವು ಚಿಂತೆ ಮಾಡೋರ್ದು ಇದೊಂಥರ. ಆ ಬಳಿಕ ಚಿಂತೆ ಮಾಡೋರ್ದು ಒಂದು ರೀತಿ, ಆ ನಂತರ ಇವ್ರದೊಂದು ರೀತಿ, ದ್ವೇಷ ಮಾಡೋರ್ದು ಒಂದು ರೀತಿ, ವಿಪರೀತ ದ್ವೇಷ ಮಾಡೋರು. ಇನ್ನೊಬ್ಬರು ಏನಿದ್ದರೂ ಸಹಿತ ಇಟ ಅದಲ್ಲ, ಅವರ ಅತೃಪ್ತರು. ಈ ಮೂರು ಗುಣ ಇದ್ರೆ ಎದೆ ಬಾಡ್ತದೆ. ಅವು ಮೂರು ನೋಡೇವಿ, ಇನ್ನ ಸ್ವಲ್ಪ ನೋಡ್ಕೊಳ್ಳೋರದೇ. ಚಲೋ ಇಲ್ಲ ಇದು ವಿಷಯ. ಎಷ್ಟು ಚಲೋ ಅದ, ಮನಸ್ಸನ್ನು ಅರಳಿಸುವಂಥ ಸುಂದರ ಇವು ಸಂಗತಿಗಳು. ಮತ್ತೆ ನಾಳೆ ಬರ್ತೀರಲ್ಲ, ಮಸ್ತಾಗಿ ಬನ್ನಿ. ನಮಸ್ಕಾರ.